ಬಾಲ ಕಲಾವಿದೆಯಾಗಿ ಮಿಂಚಿದ ಬೇಬಿ ಶಾಮಿಲಿ ಈಗೇನು ಮಾಡುತ್ತಿದ್ದಾರೆ? ಎಲ್ಲರಿಗೂ ಟೊಪ್ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೇಬಿ ಶಾಮಿಲಿ ಎಂದರೆ ಅನೇಕರಿಗೆ ಪರಿಚಯ ಇದೆ. 90ರ ದಶಕದಲ್ಲಿ ಅವರು ಸಾಕಷ್ಟು ಹೆಸರು ಮಾಡಿದ್ದರು. ಬಾಲ ಕಲಾವಿದೆಯಾಗಿ ಪಡೆದ ಜನಪ್ರಿಯತೆ ತುಂಬಾ ದೊಡ್ಡದು. 1987ರ ಜುಲೈ 10ರಂದು ಅವರು ಜನಿಸಿದರು. ಶಾಮಿಲಿ ಜನಿಸಿದ್ದು ತಮಿಳುನಾಡಿನಲ್ಲಿ. 2 ವರ್ಷಕ್ಕೆ ಅಂದರೆ 1990ರಲ್ಲಿ ರಾಜನದೈ ಸಿನಿಮಾದಲ್ಲಿ ನಟಿಸಿದರು. ನಂತರ ಅವರು ಸಾಕಷ್ಟು ಜನಪ್ರಿಯತೆ ಪಡೆದರು. ಹಾಗಾದರೆ ಅವರು ಈಗ ಏನು ಮಾಡುತ್ತಿದ್ದಾರೆ? ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕೊಡಲಿಕ್ಕೆ ಬಂದಿದ್ದೇನೆ. 1990ರಲ್ಲಿ ಬೇಬಿ ಶಾಮಿಲಿ ಅವರು ಅಂಜಲಿ ಚಿತ್ರದಲ್ಲಿ ನಟಿಸಿದರು. ಈ ಚಿತ್ರದ ಅಭಿನಯಕ್ಕೆ ಅವರು ರಾಷ್ಟ್ರ ಪ್ರಶಸ್ತಿ ಹಾಗೂ ತಮಿಳುನಾಡು ರಾಜ್ಯ ಪ್ರಶಸ್ತಿ ದೊರೆಯಿತು. ಅದೇ ವರ್ಷ ರಿಲೀಸ್ ಆದ ಮಲಯಾಳಂ ಮಲ್ಲುಟ್ಟಿ ಚಿತ್ರದಲ್ಲಿ ನಟಿಸಿ ರಾಜ್ಯ ಪ್ರಶಸ್ತಿ ಪಡೆದರು. ಕನ್ನಡದಲ್ಲೂ ಅವರು ನಟಿಸಿದ್ದಾರೆ. ಮತ್ತು ಆಡಿತು ಕೋಗಿಲೆ ಚಿತ್ರದಲ್ಲಿ ನಟಿಸಿ ಅವರು ರಾಜ್ಯ ಪ್ರಶಸ್ತಿ ಪಡೆದರು. ಒಂದೇ ವರ್ಷ 3 ರಾಜ್ಯ ಹಾಗೂ 1 ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಹೆಗ್ಗಳಿಕೆ ಅವರಿಗೆ ಇದೆ ಅಂತಲೇ ಹೇಳ್ಬೋದು. ಇದು ಪೊಲೀಸ್ ಲಾಕ್ ಆಫ್, ಭೈರವಿ, ಹೂವನ್ನು, ಕಾದಂಬರಿ ಮೊದಲಾದ ಕನ್ನಡ ಸಿನಿಮಾಗಳಲ್ಲಿ ಅವರು ಬಣ್ಣ ಹಚ್ಚಿದ್ದಾರೆ. 2000ರವರೆಗೂ ಅವರು ಬಾಲ ಕಲಾವಿದೆಯಾಗಿ ಕಾಣಿಸಿಕೊಂಡರು. ನಂತರ ಅವರು ನಾಯಕಿ ಆಗಬೇಕು ಎಂದು ಕನಸು ಕಂಡರು. ಈ ಕಾರಣಕ್ಕೆ ಒಂದು ಗ್ಯಾಪ್ ಕೊಟ್ಟರು. 2009ರಲ್ಲಿ ತೆಲುಗಿನ ಒಯೆ ಚಿತ್ರದಲ್ಲಿ ಹೀರೋಯಿನಿಯಾಗಿ ನಟಿಸಿದ್ದರು. ಆದರೆ ಅವರು ನಾಯಕಿಯಾಗಿ ಯಶಸ್ಸು ಕಾಣಲಿಲ್ಲ. ಶಾಮಿಲಿ ಮೇಲಿದ್ದ ಕ್ರೇಜ್ ಸಂಪೂರ್ಣವಾಗಿ ಹೋಗಿತ್ತು. ಹೀಗಾಗಿ ಅವರ ಸಿನಿಮಾ ಯಶಸ್ಸು ಕಾಣಲೇ ಇಲ್ಲ. ಇದು ಅವರಿಗೆ ಬೇಸರ ಮೂಡಿಸಿತು. ಹೀಗಾಗಿ ಮತ್ತೆ ಬ್ರೇಕ್ ಪಡೆದರು. 7 ವರ್ಷ ಬಿಟ್ಟು ಮತ್ತೆ ಬಂದರು. ಆದರೆ ಸಿನಿಮಾ ಗೆಲ್ಲಲಿಲ್ಲ. ನಂತರ ತಮಿಳು ಹಾಗೂ ತೆಲುಗಿನಲ್ಲಿ ತಲಾ 1 ಸಿನಿಮಾ ಮಾಡಿದರು. ಆದರೆ ಗೆಲುವು ಸಿಗಲೇ ಇಲ್ಲ. ಶಾಮಿಲಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಅವರಿಗೆ ಸುಮಾರು 3 ಲಕ್ಷ ಹಿಂಬಾಲಕರು ಇದ್ದಾರೆ. ಫೋಟೋ ಹಾಗೂ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಾ ಇರುತ್ತಾರೆ. ಪೇಂಟಿಂಗ್ ಮಾಡುವ ಹವ್ಯಾಸ ಶಾಮಿಲಿಗೆ ಇತ್ತು. ಈಗ ಅದುವೇ ವೃತ್ತಿಯಾಗಿದೆ ಅಂತ ಹೇಳ್ಬೋದು. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್ ಗೈಸ್.